ಎಲ್ಲ ಪೂರ್ತಿ ಮಂಗಳವಾರ ಮಾತಾಡೋಣ. ಅವನು ಹೆಂಗೆ ಚೆಂಗಲು ಅನ್ನೋದನ್ನು ಮಂಗಳವಾರ ಹೇಳ್ತೀನಿ. ಒಟ್ಟಿಗೆ ಡಾಕ್ಯುಮೆಂಟ್ ತರಿಸ್ತೀನಿ. ನಾನು ಬೆಳಗ್ಗೆ ಏನೋ ಟಿ ವಿನಲ್ಲಿ ಈಗ ನೋಡ್ತಾ ಇದ್ದೆ, ಹೆಡ್ಲೈನ್ಸ್ ಏನೋ ಬರ್ತಾಯಿತ್ತು. ಸೊ ಚಾರ್ಜ್ ಶೀಟ್ ಕಾಪಿ ತರಿಸ್ತೀನಿ. ನಿಮ್ಮ ಕೈಲೆಲ್ಲ ನೀವು ಹಾಕಲಿಲ್ಲ ಅಂತಂದರೆ ನಿಮ್ಮ ನಾಲ್ಕೊಂದು ಮಾಡ್ತೀನಿ ಚಾರ್ಜ್ ಶೀಟ್ನ. ಕಲಾವಿದ ಸಂಘದ ಅಧ್ಯಕ್ಷ, ಡೈರೆಕ್ಟ್ರು, ಪ್ರೊಡ್ಯೂಸರು ಮಾತಾಡ್ತಾ ಇದ್ದಾರಲ್ಲ ಪಾಪ, ಮಾತಾಡೋಣ. ಮೆಂಟಲ್ವೇನಪ್ಪ, ಹುಚ್ಚಾಸ್ಪತ್ರೆ ಅವ್ರು ಡಾಕ್ಟ್ರ್ ಹೇಳೋರಲ್ಲ, ಜಯದೇವ ಡಾಕ್ಟ್ರು ಅವರೇ ಹೇಳಿದ್ರಲ್ಲ, ಆ್ಯಸಿಡ್ ಬಿದ್ದುಬಿಟ್ಟು ತಲೆಗೆ ಪೆಟ್ಟು ಬಿದ್ದುಬಿಟ್ಟು ಪೆಟ್ಟಾಗಿದೆ ಅಂತೇಳಿ ಮೆಂಟ್ಲಾಗ್ಬಿಟ್ಟಿದ್ದಾರೆ. ಇನ್ನೂ ಟ್ರೀಟ್ಮೆಂಟ್ ಆಗಿಲ್ಲ. ಅದಕ್ಕೆ ಸ್ಟೇಟ್ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳೆಲ್ಲೂ ಆಗಲ್ಲ, ಏಮ್ಸ್ಗೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡ್ಸೋಕ್ಕೆ ಹೇಳಬೇಕು. ಇಲ್ಲಿ ಆಸ್ಪತ್ರೆ ಎಲ್ಲೂ ಆಗಲ್ಲ. ಏನಾರ ಹೆಚ್ಚು ಕಡಿಮೆ ಮಾಡಿಬಿಡ್ತಾರೆ, ಇನ್ಫ್ಲೂಯೆನ್ಸ್ ಮಾಡಿಬಿಡ್ತಾರೆ. ಅದಕ್ಕೆ ಗವರ್ನರ್ಗೆ ಬರ್ದವನೆ, CBIಗೆ ಬರ್ದವನೆ, ಅದೇನೋ ರಾಷ್ಟ್ರಪತಿಗಳಿಗೆ, ಪ್ರೈಮ್ ಮಿನಿಸ್ಟ್ರಿಗೆ ಎಲ್ಲ ಬರ್ತಾನೆ. ಅದಕ್ಕೆ ಪ್ರೈಮ್ ಮಿನಿಸ್ಟ್ರ್ ಎಲ್ಲಿ ಚಿಕಿತ್ಸೆ ತಗೋತಾರೋ ಅಂಥ ಜಾಗಕ್ಕೆ ಕಳಿಸಿ ಅವರು ಸೂಪರ್ ಸ್ಪೆಷಾಲಿಟಿ ಡಾಕ್ಟ್ರು ಅವ್ರು ಹೇಳಿರೋ ಹೇಳಿಕೆನ ಟೆಸ್ಟ್ ಮಾಡೋದಕ್ಕೆ ಇಲ್ಲೇನಿಲ್ಲ, ಸರಿ ಇಲ್ಲ, ಸರಿಯಾಗಿದ್ದಾನೆ ಅಂತ ಹೇಳ್ಬಿಡ್ತಾರೆ. ಪಾಪ ಆಮೇಲೆ ಅವ್ನ ಜೀವಕ್ಕೆ ತೊಂದರೆ ಆಗುತ್ತೆ. ಅದಾಗಬಾರ್ದು. ಹೇಳೋಣ ಬಿಡು. ಬಿಡಯ್ಯ, ಅವತ್ತು ಮಾತಾಡೋಣ ಮಂಗಳವಾರ. ಹುಚ್ಚಾಸ್ಪತ್ರೆ ಅವ್ರ ಹತ್ರ ಮಾತಾಡೋಕ್ಕಾಗುತ್ತೆ. ಅವರೇ ಹೇಳಿದ್ದಾರೆ, ಡಾಕ್ಟ್ರ್ ಹೇಳಿರೋದು ಅವ್ರಿಗೆ ಸ್ವಲ್ಪ ತಲೆಗೆ ಭಾರಿ ತೀವ್ರ ಪೆಟ್ಟು, ಆ್ಯಸಿಡ್ ಒಳಗಡೆ ನುಗ್ಬಿಟ್ಟೈತೆ ರೀ. ಮೊಟ್ಟೆ ಆ ಶೂಟಿಂಗ್ ಮಾಡಿದ್ರಲ್ಲ, ಆ ಪ್ರೊಡ್ಯೂಸರು ಡೈರೆಕ್ಟ್ರು ಆ್ಯಕ್ಟ್ ಮಾಡಿಬಿಟ್ಟು ಶಾರ್ಟ್ ಅಂದಿದ ತಕ್ಷಣ ಟಕ್ ಅಂತ ಹೊಡೆದ್ರಲ್ಲ, ಕ್ಯಾಮ್ರಾ ಆನ್ ಅಂದಿದ ತಕ್ಷಣ ಟಕ್ ಅಂತ ಹೊಡೆದ್ರಲ್ಲಪ್ಪ. ಆ್ಯಸಿಡ್ಡು ಸ್ವಲ್ಪ ಶಾರ್ಪಾಗಿ ಒಳಗಡೆ ಕೊಂಡೋಗೈತೆ. ಸೊ ಅದು ಹೆಂಗೆಂಗೋ ಆಡಿಸ್ತಾ ಐತೆ, ಒಳಗಡೆ ಮೆದ್ಲು ಕದಲ್ತಾ ಇದೆ. ಅದನ್ನು ಸರಿಪಡಿಸ್ಬೇಕು ಅಂದರೆ ಆ ಡಾಕ್ಟ್ರೇ ಆಗಬೇಕು. ಆ ಡಾಕ್ಟ್ರು ಕರ್ಕೊಂಡೋಗಿ ಒಳ್ಳೆ ಡೆಲ್ಲಿನಲ್ಲಿ ಏಮ್ಸ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ಬೇಕು, ಆರೋಗ್ಯ ಸರಿ ಮಾಡಿಸ್ಬೇಕು. ಅವ್ರ ಜವಾಬ್ದಾರಿ. ಅವರಿಂದ ಬೇಕಾದಷ್ಟು ಒಳ್ಳೊಳ್ಳೆ ಕೆಲಸಗಳಾಗಬೇಕು. ಇಬ್ಬರಿಂದನೂ ಆಗಬೇಕು. ನಾನು ಹೇಳಲಿಲ್ಲ, ಡಾಕ್ಟ್ರೇ ಹೇಳಿದ್ದು ತಲೆ ತೀವ್ರ ಪೆಟ್ಟು ಬಿದ್ದಿದೆ, ಆಸಿಡ್ ಒಳಗಡೆ ಹೊರಟೋಗಿದೆ ಅಂತ. ನೀವೇ ಮಾಧ್ಯಮದಲ್ಲಿ ತೋರಿಸಿದ್ದೀರಿ, ನನಗೆ ಗೊತ್ತಿಲ್ಲ. ನೀವೇ ತಾನೇ ತೋರಿಸಿದ್ರು ಮಾಧ್ಯಮದಲ್ಲಿ. ಏಕೆ ಮಾತಾಡೋದಿಲ್ಲ? ಅದೇ ನೀವು ಹೇಳಿ, ಅವ್ರು ಹೇಳಿದ್ದನ್ನು, ಮಾಧ್ಯಮದವ್ರು ಹೇಳಿದ್ದನ್ನು ತೋರಿಸಿದ್ರು.